ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಫಸ್ಟು ಬಿಸಿನೀರು ಕುಡಿತೀನಿ. ನಾನು ಹಾಲನ್ನ ಕಮ್ಮಿ ಫ್ಲೇಮಲ್ಲಿಟ್ಟು ಬಾಕ್ಲೆಲ್ಲ ಒರೆಸ್ಕೊತಾ ಇದ್ದೀನಿ. ನಾನು ಅಲ್ಲಿವರೆಗೂ ಹಾಲು ಕಾಯ್ತಾ ಇರುತ್ತೆ ಅಂತ ಸಿಂಪಲಾಗಿ ರಂಗೋಲಿ ಹಾಕಿ ಕಾಫಿ ಮತ್ತು ಮಕ್ಕಳಿಗೆಲ್ಲ ಹಾಲು ಮಾಡಿಕೊಟ್ಟೆ. ಮಕ್ಕಳಿಗೆ ಹಿಂದಿನ ದಿನವೇ ಕೇಳಿರ್ತೀನಿ ಏನು ಟಿಫನ್ ಮಾಡಿಕೊಡ್ಲಿ ಅಂತ. ಮಕ್ಕಳು ಚಪಾತಿ ಮತ್ತು ಟೊಮೊಟೊ ಚಟ್ನಿ ಮಾಡ್ಕೊಡೋಕ್ಕೆ ಕೇಳಿದರು. ಹಾಗೆ ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ನನಗೆ ತುಂಬ ಬ್ಯುಸಿ ಇರ್ತೀನಿ. ಮಕ್ಕಳು 7:15ಗೆ ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಬೇಗ ಎಲ್ಲ ಮಾಡಬೇಕು. ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾತ್ರ ವಸ್ತಿ ಇಡ್ತೀನಿ. ನಮಗೆ ಆಮೇಲೆ ಮಾಡ್ಕೋತೀನಿ. ಅಡುಗೆ ಮನೆಯೆಲ್ಲ ಸ್ವಲ್ಪ ಮೆಸ್ಸಪ್ ಆಗಿರುತ್ತೆ ಅವ್ರು ಹೋಗೋವರೆಗೂ. ಅವ್ರು ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನನ್ನ ಮಗನಿಗೆ ನಮ್ಮ ಮನೆಯವ್ರು ರೆಡಿ ಮಾಡ್ತಾರೆ. ಇವಳಿಗೆ ಎಲ್ಲ ಅವಳೇ ರೆಡಿ ಮಾಡ್ಕೋತಾಳೆ. ಜಡೆ ಒಂದು ಹಾಕ್ಕೊಡ್ಬೇಕು. ಮಕ್ಕಳಿಗೆ ಒಂದು ಬಾಕ್ಸ್ಗೆ ಚಪಾತಿ, ಒಂದು ಬಾಕ್ಸ್ಗೆ ಫ್ರೂಟ್ಸ್ ಹಾಕಿದೆ. ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಇನ್ನೇನಿದ್ರು ಮನೆ ಕ್ಲೀನ್ ಮಾಡ್ಕೋಬೇಕು. ಮನೆ ಹತ್ರನೇ ಸ್ಕೂಲ್ ಬಸ್ ಬರುತ್ತೆ. ಅವರಪ್ಪ ಕರ್ಕೊಂಡೋಗಿ ಹತ್ತಿಸ್ತಾರೆ. ಅವರಪ್ಪ ಏನಾದರೂ ಇಲ್ಲ ಹೊರಗಡೆ ಹೋಗಿದ್ರೆ ನಾನು ಕರ್ಕೊಂಡೋಗಿ ಬಸ್ ಹತ್ತಿಸ್ತೀನಿ. ಮಕ್ಕಳೆಲ್ಲ ಹೋದ್ಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ. ಟೀ ಎಲ್ಲ ಕುಡ್ದಾದ್ಮೇಲೆ ಬೆಳಗಿನ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊಪ್ಪು ತಂದಿದ್ರು, ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಮೊಸಪ್ಪು ಸಾಂಬಾರು ಮಾಡಿ ಇಟ್ಕೋತಾ ಇದ್ದೀನಿ. ಸಾಂಬಾರಿಗೆಲ್ಲ ಬೇಯಕ್ಕಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿ ನಾನು ಟಿಫನ್ ಎಲ್ಲ ತಿಂದು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಸಾಂಬಾರು ಆಗಿರೋದ್ರಿಂದ ಹಪ್ಪಳ ಕೂಡ ಕರೆದಿಟ್ಕೋತಾ ಇದ್ದೀನಿ. ಮಧ್ಯಾಹ್ನ ರೈಸ್ ಮಾತ್ರ ಮಾಡ್ಕೋತೀನಿ. ಮಕ್ಕಳೆಲ್ಲ ಸ್ಕೂಲಿಂದ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿರುತ್ತೆ, ಹಾಗಾಗಿ ನೈಟ್ ಮುದ್ದೆ ಮಾಡ್ಕೋತೀನಿ. ಬಟ್ಟೆಗಳೆಲ್ಲ ಒಣಗಿದ್ವು, ಅದನ್ನೆಲ್ಲ ಎತ್ಕೊಂಡು ಮಡಿಸಿಟ್ಟು ಮಕ್ಕಳು ಬಂದರು. ಮಕ್ಕಳಿಗೆಲ್ಲ ಹಾಲೆಲ್ಲ ಕಾಯಿಸ್ಕೊಟ್ಟು ನಾನು ಕೂಡ ಕಾಫಿ ಕುಡಿದು ಸಂಜೆ ಮುಖ ಕೈ ಕಾಲು ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿ ಮಕ್ಕಳಿಗೆ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ, ಅವರಿಗೆಲ್ಲ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ. ಇಲ್ಲಿ ಕ್ಯಾನ್ ಕಾಣ್ತಾ ಇದೆಯಲ್ಲ, ಇದು ಫಿಲ್ಟ್ರಿಂದ ಬರೋ ವೇಸ್ಟ್ ನೀರಿದು. ಇದನ್ನು ಮನೆ ಕೆಲಸಕ್ಕೆ ಉಪಯೋಗಿಸ್ಕೊತೀನಿ ನಾನು. ತುಂಬಿದ ಮೇಲೆ ಒಂದು ಬಟ್ಟೆನ ತ್ಯಾವ ಮಾಡಿಕೊಂಡು ಈ ರೀತಿ ಬಾಳೆಹಣ್ಣನ್ನ ಸುತ್ತಿಡೋದ್ರಿಂದ ಬಾಳೆಹಣ್ಣು ಕಪ್ಪಗಾಗಲ್ಲ, ಫ್ರೆಶ್ ಆಗಿ ಚೆನ್ನಾಗೇ ಇರುತ್ತೆ. ನೀವು ಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮಲಗೋಕ್ಕಿಂತ ಮುಂಚೆ ಮುಖ ಎಲ್ಲ ತೊಳೆದು ಮ್ಯಾಶ್ಚರೈಸರ್ ಹಚ್ಕೊತೀನಿ. ಹಾಗೆ ನನ್ನ ಮಗಳು ಲ್ಯಾಪ್ಟಾಪಲ್ಲಿ ಹಳೆ ಫೋಟೋಸ್ಗಳನ್ನೆಲ್ಲ ತೋರಿಸ್ತಾ ಇದ್ಲು, ಅದನ್ನು ನೋಡ್ತಾ ಇದ್ದೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.